ತಗೊಳ್ಳೆ. ಗಿರ್ಜಾ, ದಿವ್ಯಾ ಏನು ಇಷ್ಟೊತ್ತಾರು ಫೋನ್ ಮಾಡಲಿಲ್ಲ? ಅದೇ ಇದೇ ಸಮಯಕ್ಕೆ ಮಾಡ್ತೀನಿ ಅಂತ ಹೇಳಿದ್ಲು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಾಡ್ಬೋದು. ನಾವು ನಿಮ್ಮ ಬಗ್ಗೆ ಎಷ್ಟೊಂದು ಪೂರ್ವಾಗ್ರಹ ಇಟ್ಕೊಂಡಿದ್ವಿ, ಆದರೆ ನೀವು ನನ್ನ ಮಗಳ ಮದುವೆಗೆ ಎಷ್ಟೊಂದು ಉಪಕಾರ ಮಾಡಿದ್ರೆ. ನಮ್ಮ ಕರ್ತವ್ಯ ಅಲ್ವೇನೆ, ಈ ಕುಟುಂಬದ ಕುಡಿ ನಮ್ಮತವರಿಗೆ ಸೇರ್ಬೇಕು ಅಂತ ಆ ದೇವರೇ ಬರ್ದಿದ್ದ ಅನಿಸುತ್ತೆ. ಖಂಡಿತ ನಿಜವಾದ ಮಾತೆ ಹೇಳಿದೆ. ನಮ್ಮ ದಿವ್ಯಾ ತುಂಬ ಅದೃಷ್ಟ ಮಾಡಿದ್ಲು. ತಡವಾಗಿ ಆದರೂ ಒಳ್ಳೆ ಮನೆ ಸಿಕ್ತು. ಎಲ್ಲ ಒಳ್ಳೇದಾದ್ರೆ ಸಾಕು. ಇಷ್ಟೊತ್ತಾದ್ರೂ ಯಾಕೆ ಫೋನ್ ಮಾಡಲಿಲ್ಲ ಅವಳು? ಸರಿ, ನಾನೇ ಮಾಡ್ಕೊಡ್ತೀನಿ. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ, ದಿವ್ಯಾ. ದಿವ್ಯಾ, ನಾನು ನಿಮ್ಮ ಅಮ್ಮ ಮಾತಾಡ್ತಾರೆ. ಒಂದು ನಿಮಿಷ ತಗೊಳ್ಳಿ. ಹಲೋ ದಿವ್ಯಾ ಪುಟಿ, ಹೇಗಿದೆಯಪ್ಪ? ಸೋಮಶೇಖರ್ ಚಿಕ್ಕಪ್ಪನ ಮನೆಗೆ ಬಂದಿದ್ಯಾ? ಹೌದು ಕಣೆ. ಸುಮ್ಮನೆ ಅವ್ರ ಮನೆಗೆ ಬಂದು ಯಾಕೆ ಫೋನ್ ಮಾಡಬೇಕು? ಅವ್ರಿಗೆ ತೊಂದರೆ ಕೊಡೋದಕ್ಕೆ? ಏನೂ ಆಗಲ್ಲ ಕಣೆ, ಅವರೇ ಬಂದು ನನ್ನನ್ನು ಕರೆದ್ರು. ನೀನು ಹೇಗಿದ್ಯಾ? ಎಲ್ಲರೂ ಚೆನ್ನಾಗಿದ್ದಾರನ್ನೇ? ನಿನ್ನೂ ಚೆನ್ನಾಗಿ ನೋಡ್ಕೋತಾ ಇದ್ದಾರನ್ನೇ? ಯಾಕೆ ನೀನು ಇಷ್ಟೊಂದು ಬಿಗುವಾಗಿ ಮಾತಾಡ್ತೀಯಾ? ನಿನ್ನ ಜೊತೆ ಮಾತಾಡಬೇಕು ಅಂತ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ. ಚೆನ್ನಾಗಿದ್ದೀನಿ. ನನಗೇನಾಗಿದೆ? ಮಹಾರಾಣಿ ಇದ್ದಾಗಿದ್ದೀನಿ. ನಾನು ಫೋನ್ ಇಡ್ತಾ ಇದ್ದೀನಿ. ಸರಿ ಬಿಡು, ಆಮೇಲೆ STD ಬೂತಿಂದ ನಾನೇ ಮಾಡ್ತೀನಿ. ಒಂದು ನಿಮಿಷ ರೀ, ಕಾವ್ಯಂಗೆ ಕೊಡ್ತೀನಿ, ಅವಳ ಹತ್ರ ಮಾತಾಡು. ತಗೊಳ್ಳಿ ಕಾವ್ಯ, ಮಾತಾಡು, ಬೇಗ ಮಾತಾಡು. ಹಲೋ ಹಲೋ ಅಕ್ಕ, ಹಲೋ ಅಕ್ಕ, ಮಾತಾಡಕ್ಕ. ಹಲೋ, ಏನೈತೆ ಅಮ್ಮ? ಅಕ್ಕ ಫೋನ್ ಇಟ್ಬಿಟ್ಲು. ಎಲ್ಲೋ ಕಟ್ಟಾಗ್ಬಿಟ್ಟಿರ್ಬೇಕು, ಇಡು, ಆಮೇಲೆ STD ಬೂತ ಮಾತಾಡೋಣ. ಬಾ, ಕೂತ್ಕೋ ಬಾ. ದಿವ್ಯಾ ಚೆನ್ನಾಗಿದ್ದಾಳಂತೆ ಕಣೆ. ನಾವಿಲ್ಲಿ ಬರ್ತೀವಿ ಗಿರ್ಜಾ. ಆಯ್ತು, ತುಂಬಾ ಉಪಕಾರ ಆಯ್ತು. ಆಯ್ತು. ಅಂತೂ ಯಜಮಾನ್ರು ಹೇಳ್ದಂಗೆ ಅಮ್ಮ ಮಗಳನ್ನ 4:15 ತನಕ ಇಟ್ಕೊಂಡಿದ್ದಾಯ್ತು. ಇನ್ನು ಆ ಸಕಲ ಕಲಾ ವಲ್ಲಭ ಅಲ್ಲಿ ಏನ್ ಮಾಡ್ತಿದಾರೋ ಆ ದೇವರಿಗೆ ಗೊತ್ತು. ಇವತ್ತು ಮಲ್ಕೊಂಡು ಆಡೋದ ಸಹ್ಯನ. ಆಡ್ಬೇಡ, ಮಲ್ಕ ನೀನು. ಹಾಗಾದ್ರೆ ನೀವು ಆಡಿ, ನಾನು ಹಾಡ್ತೀನಿ. ಹಾಡು. ನಾವು ಕಾರಿನಲ್ಲಿ ಹೋದ್ರೆ ಉಲ್ಲಾಸ. ಹಂಗ ನಾವು ಕಾರಿನಲ್ಲಿ ಹೋದ್ರೆ ಉಲ್ಲಾಸ. ಕಾರೇ ನಮ್ಮ ಮೇಲೆ ಹೋದ್ರೆ ಕೈಲಾಸ. ಒಂದು ಒಳ್ಳೆ ಕಥೆಗಳು. ಎದ್ದೇಳಿ ಕನ್ನಡಿಗರೇ, ಬೆಳಗಾಯಿತು. ಎದ್ದೇಳಿ ಕನ್ನಡಿಗರೇ, ಬೆಳಗಾಯಿತು. ಹೌದು, ಇವತ್ತು ನೀವು ಎದ್ದೇಳುವಾಗ
ಗಡ್ಡ ಬೆಳಗಾಯ್ತು. ಭಯಂಕರ ಮರ. ಒಂದು ಎರಡು ಗಂಧದ ಕೊರಡು, 3 4 ಕಾಲಿಗೆ ಹಾಕು, 5 6 ಹೊರಟಿಟ್ಟು ಕಾರು, 7 8 ಗೇಟಲ್ಲಿ ಗಂಟು, 9 10 ಕೆಳಗೆ 1ರಿಂದ 10 ಹೀಗಿತ್ತು. ಗಂಧದ ಕಥೆಯು ಮುಗಿದಿತ್ತು. ಬೇರೆ ಸಮಸ್ಯೆ ಅಲ್ಲ, ಎಲ್ಲ ಗೊತ್ತಾಗಿದೆ. ಎಂತ ಸೊಳ್ಳೆ ಕೈತವ ಮರ ಇಲ್ಲಿ. ಇಲ್ಲಿ ಕೂರ್ಗಾವಗಳ ಸೊಳ್ಳೆ ಭಾರಿ ಕೈತವೆ. ಪೊಲೀಸ್ನವ್ರು ಪೆಟ್ಟಾರ ತಿನ್ಬೋದು, ಈ ಸೊಳ್ಳೆ ಕಚ್ಚಿ ತಡಿಕಾಗಲ್ಲ ಕಣ. ಮಯ್ಯ, ನಾಳೆಯಿಂದ ಮಾತ್ರ ಹಾಸಿಗೆ ಇಲ್ಲ ಹಾಕ್ಬೇಡ, ಅಲ್ಲೇನೋ ಬೇರೆ ಕಡೆ ಹಾಕ್ಬೇಕ. ಹೆಸರೇನ್ರ? ರಮೇಶ ಸರ್. ರಮೇಶ ಸರ್. ರಮೇಶ ಉಮೇಶ ಇಬ್ರು ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಮೂರಲ್ಲಿ ಆಡ್ತಿದ್ದು ಸರ್. ಒಂದ್ ಎಲೆ ಅಷ್ಟು ಉದ್ದ ಇಲ್ಲ, ಊರಲ್ಲಿ ಆಡ್ತಾರೆ ಪಬ್ಲಿಕ್ ಅಲ್ಲಿ. ಇಲ್ಲಿ ಅಡ್ಡೆ ಮಾಮೂಲಿ ಸಾ. ಕೊಟ್ಟ ಅಂದ್ರೆ ಗುಲಾಬಿ ಗೊತ್ತಾ? ಗೊತ್ತು ಸಾ. ಇಲ್ಲಿ ಬರ್ತಾ ಇದ್ಲಾ? ದೇವಸ್ಥಾನಕ್ಕೆ ಹೋಗ್ಬೇಕಾರೆ ನೋಡಿದ್ದೆ ಸಾ. ಈ ಜಾಗಕ್ಕೆ ಶಾಲಿನಿ ಬರ್ತಾ ಇದ್ಲಾ? ಇಲ್ಲ ಸಾ. ಓಹೋ, ಹಾಗಾದ್ರೆ ಗುಲಾಬಿ ಇಲ್ಲಿಗೆ ಬರ್ತಾ ಇದ್ಲು. ಹೌದು ಸಾ. ಎಲ್ಲಿಗೆ ಹೋಗ್ತಾ ಇದ್ಲು? ದೇವಸ್ಥಾನಕ್ಕೆ ಸಾ. ಅದು ಬಿಟ್ರೆ ಬೇರೆ ಬೇರೆ ಅಂದ್ರೆ ಇಲ್ಲಿ ಯಾರ್ಯಾರು ಬರ್ತಾ ಇದ್ರು? ಗುಲಾಬಿಗೂ ಅವ್ರಿಗೂ ಏನಾದ್ರೂ ಸಂಬಂಧ ಇತ್ತಾ ಅಂತ. ಪಕ್ಕದ ಬಂದಲ್ಲಿ ಕಣ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಕರ್ಣಾಕರ್ ಶೆಟ್ರು. ಕರುಣಾಕರ್ ಶೆಟ್ಟಿ. ಕರುಣಾಕರ್ ಶೆಟ್ಟಿಗೂ ಗುಲಾಬಿಗೂ ಸಂಬಂಧ ಇತ್ತಾ? ಅದು ಸಾ. ಏನ್ರ ಅದು? ಅದು ಸಾ. ಹೇಳ ವಾರ ಇಲ್ಲಿ ಸರ್. ಅದು ಹಲೋ, ಕರುಣಾಕರ್ ಶೆಟ್ಟಿ ಅಲಿಯಾಸ್ ರೇಜರ್ ಕರ್ಣ ಅಲಿಯಾಸ್ ಕೋಳಿ ನಾಗ. ನನ್ನ ಜಾತಕ ಬರದ ಪುರೋಹಿತರಿಗೆ ಬಿಟ್ಟರೆ ಪೂರ್ತಿ ನನ್ನ ಜಾತಕ ಗೊತ್ತಿರೋದು ನಿಮಗೇನ ಅಂತ. ನೀವು ನನ್ನ ಕುಲಪುರೋಹಿತರ ಹೇಗೆ? ನಾನು ಕುಲಪುರೋಹಿತ ಅಲ್ಲ. ಪೊಲೀಸ್ ಸ್ಟೇಷನ್ನ ಮಾವನ ಮನೆ ಅಂತ ಕರೆದ್ರೆ ನಾನು ನಿಮ್ಮ ಮಾವ ಸಬ್ ಇನ್ಸ್ಪೆಕ್ಟರ್. ನಮಸ್ಕಾರ. ನನ್ನ ಹಳೆ ಜಾತಕ ನಿಮಗೆ ಸಿಕ್ಕಿದ್ದು ಹೇಗೆ ಅಂತ ಗೊತ್ತಾಯ್ತು. ಮಂಗಳೂರಲ್ಲಿ, ಶಿವಮೊಗ್ಗದಲ್ಲಿ ಬಸ್ ಸ್ಟ್ಯಾಂಡಲ್ಲಿರೋ ಚಿಲ್ಲರೆ ರೌಡಿಗಳಿಗೆ ರೇಜರ್ ಸಪ್ಲೈ ಮಾಡುವ ರೇಜರ್ ಕರ್ಣ, ಹಳುವಳಿಯಲ್ಲಿ ಕೋಳಿ ಫಾರ್ಮ್ ಮಾಡಿದ ಕೋಳಿ ನಾಗ. ಈಗ ನೀನು ನಾರಾಯಣ ಸ್ವಾಮಿ PA ಕರುಣಾಕರ ಶೆಟ್ಟಿ. ಎಂತ ಎಂತ ವಿಷಯ ಅಂತ ಈಗ? ಬನದ ದೇವರ ವ್ಯವಹಾರ ಹೇಗಿದೆ? ಬನದ ದೇವರ ಕಾರಣದಿಂದ ಈಗ ಸ್ವಲ್ಪ ಅಡ್ಡಿಲ್ಲ. ನಿಮ್ಮ ಬನದ ದೇವಸ್ಥಾನಕ್ಕೆ ಜ್ಯೋತಪ್ಪನ ಮಗಳು ಗುಲಾಬಿ ಬರ್ತಾ ಇದ್ಲಲ್ವಾ? ಅಂದು ಹೌದು. ಜೊತೆಗೊಂದ್ಸಲ ಆ ಗ್ರೂಪಿನ ಥಾಮಸ್ ಬರ್ತಾ ಇದ್ದ ಅಲ್ವಾ? ಸತ್ಯ ಹೇಳ್ಬೇಕಂದ್ರೆ ದೇವ್ರ ಹಣೆಗೂ ಹೌದು. ಆದ್ರೆ ವಿಷಯ ನಿಮ್ಮಲ್ಲೇ ಇರ್ಲಿ, ಆಯ್ತಾ? ಅವನ ಅಡ್ರೆಸ್ಸು, ಫೋನ್ ನಂಬರ್ ಏನಾದ್ರು ಇದೆಯಾ? ಒಂದು 5 ನಿಮಿಷ ಬಿಟ್ಟು ಮಾಡ್ತೀರಾ? 5 ನಿಮ್ ಬುದ್ಧಿ ನನಗೆ ಗೊತ್ತಿಲ್ಲನ್ರಿ. ಇನ್ನು 5 ನಿಮಿಷ ಬಿಟ್ರೆ ವ್ಯಾಪ್ತಿ ಪ್ರದೇಶದಿಂದ ಹೊರಗಿರ್ತೀರಾ. ಹೇಳ್ತೇನೆ.
944 87 8186. ಹಾಂ, ವಿಷಯ ಸ್ವಲ್ಪ ಗುಟ್ಟಾಗಿರ್ಲಿ, ಆಯ್ತಾ? ಓಕೆ ಸೆಟ್ರೆ, ಬೇಕಾದಾಗ ನಾನು ಫೋನ್ ಮಾಡ್ತೀನಿ. ಅಯ್ಯೋ, ನೀವು ಕರೀದು ಹೆಚ್ಚು, ನಾನು ಬರುವುದು ಹೆಚ್ಚು. ಆಯ್ತು. ಈ ಪೊಲೀಸ್ನವರಿಗೆ ಸುದ್ದಿ ಮುಟ್ಟಿಸಿದ್ದು ಯಾರ ಅಂತ? ಒಂದು ಕಡೆಯಿಂದ ನಾರಾಯಣ ಸ್ವಾಮಿ, ಒಂದು ಕಡೆಯಿಂದ ಪೊಲೀಸ್ನವರು. ಅಯ್ಯೋ, ಬನ ದೇವರೇ ನೀನೇ ಕಾಪಾಡ್ಬೇಕಪ್ಪ. ರೀ, ಆಸ್ಪತ್ರೆ ಪ್ರಕರಣ ಆದ್ಮೇಲಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಯಾವುದೋ ಗುಂಗು ನಿಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಹಾಗೇನಿಲ್ಲ ಜನಕಿ, ನೀನು ಆ ಪ್ರಕರಣನ ಭಾವನಾತ್ಮಕವಾಗಿ ಸ್ವೀಕರಿಸಿರೋದ್ರಿಂದ ನಿನಗೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ನಾನು ಮಾಮೂಲಾಗೇ ಇದ್ದೀನಿ. ಇಲ್ಲ ರೀ, ನಿಮ್ಮ ಮನಸ್ಸಿನ ಭಾರನ, ಸಂಸಾರದ ಮೇಲೆ ನಿಮಗಿರೋ ಒತ್ತಡನ ಕಡಿಮೆ ಮಾಡಬೇಕಾದ್ದು ನನ್ನ ಧರ್ಮ. ಅದನ್ನ ನೀನು ನನ್ನನ್ನು ಕೈ ಹಿಡಿದ ದಿನದಿಂದಲೂ ನಿಷ್ಠೆಯಿಂದ ಅನುಸರಣೆ ಮಾಡಿಕೊಂಡೇ ಬಂದಿದೀಯ. ನಿನ್ನ ಮಾತು ದೊಡ್ಡ, ಮನಸ್ಸು ಮೃದು, ನನಗೆ ಗೊತ್ತು ಜಾನಕಿ. ಅದಕ್ಕೆ ನೀವು ಪ್ರತಿ ವರ್ಷನೂ ಹಾಲಬ್ಗೌಡ್ರಿಗೆ ಅಡಿಕೆ ಮಾರ್ತಿದ್ರಿ. ಮೊದಲೇ ಅಡ್ವಾನ್ಸ್ ಹಣ ತಗೋತಿದ್ರಿ, ಆಮೇಲೆ ಅಡ್ಡದಿಡ್ಡಿ ರೇಟಿಗೆ ಅಡಿಕೆ ಮಾರ್ಬಿಡ್ತಿದ್ರಿ. ಏನ್ ಮಾಡಕ್ಕಾಗತ್ತೆ, ಹಣದ ಅವಶ್ಯಕತೆ ಇರತ್ತೆ ಅಲ್ವಾ? ಅದಕ್ಕೆ ರೀ, ಈ ಸಲ ನಾನು ನೇರವಾಗಿ ಮಂಡಿ ಸುಧಾಕರ್ ಹೆಗ್ಡೆ ಹೊರಟನೆ ಮಾತಾಡ್ತೀನಿ. ಹೆಚ್ಚಿಗೆ ಅಡ್ವಾನ್ಸು ಸಿಗುತ್ತೆ, ಅಡಿಕೆಗೆ ಒಳ್ಳೆ ರೇಟು ಸಿಗುತ್ತೆ. ಇಲ್ಲ ಜಾನಕಿ, ಈ ಸಲ ನಾವು ಅಡಿಕೆ ಫಲನ ಸೋಮಶೇಖರನ್ಗೆ ಕೊಡ್ಬೇಕಾಗತ್ತೆ. ದಿವ್ಯನ್ ಮದುವೆಗಾಗಿರೋ ಖರ್ಚನ್ನ ನಾವು ತೀರಿಸ್ಲೇಬೇಕಲ್ವಾ? ಬೇಜಾರು ಮಾಡ್ಕೋಬೇಡ, ನಮ್ಮಿಂದ ಕರ್ತವ್ಯಚ್ಯುತಿ ಆಗ್ಬಾರ್ದು ಅಲ್ವಾ? ಸರಿ, ನಿಮ್ ಯೋಚನೆ ಹೇಗಿದೆಯೋ ಹಾಗೆ ಆಗ್ಲಿ. ಇವ್ರ ಮನ್ಸಿಗೆ ನೋವಾಗ ಹೋಗಿ ಮಾತಾಡಕ್ಕೆ ನನಗೂ ಬೇಜಾರಾಗತ್ತೆ. ಹಾಳ ಸೋಮಶೇಖರಿಂದ ನಮ್ಗೆ ಅಪಾಯ ತಪ್ಪಿದ್ದಲ್ಲ. ಇದನ್ನ ಹೇಗಾದ್ರೂ ನಾನೇ ನಿಭಾಯಿಸ್ಬೇಕು. ಜಾನಕಿ, ನಾನು ದಿವ್ಯನ್ ನೋಡ್ಬೇಕು. ನೆನ್ನೆ ದಿವ್ಯ ಪುಟ್ಟಿ ಕನಸದಲ್ಲಿ ಬಂದ್ಬಿಟ್ಟಿದ್ಲು. ನಾ ಹೋಗಿ ಬಂದ್ಬಿಡ್ಲಾ? ನೀವ್ ಒಬ್ರೇ ಬೆಂಗಳೂರಿಗ? ಯಾಕೆ ಹಾಗೆ ಕೇಳ್ತೀಯ? ಅಲ್ವೇ, ಕಾರ್ಯಕ್ರಮದ ನೆಪದಲ್ಲಿ ಇಡೀ ದಕ್ಷಿಣ ಭಾರತ ಸುತ್ತ ಬಂದಿರೋ ನನಗೆ ಬೆಂಗಳೂರಿಗೆ ಹೋಗಿ ಬರೋಕ್ಕಾಗಲ್ವೇ? ನೋಡಿ, ತೀರಾ ನನ್ನನ್ನು ರೋಗಿ ಮಾಡಿಬಿಡ್ಬೇಡಿ, ನನಗೆ ಇನ್ನೂ ಹುಡುಗಾಟಿಕೆ ಇದೆ. ನಾನು ಆ ರೀತಿ ಹೇಳಲಿಲ್ಲ ರೀ. ಅಲ್ಲ, ಕಾವ್ಯನ ನಿಮ್ ಜೊತೆ ಕರ್ಕೊಂಡು ಹೋದ್ರೆ? ಕಾವ್ಯನ? ಅವಳು ಅವ್ರ ಅಕ್ಕನ ಮನೆ ನೋಡಿಲ್ಲ. ಸರಿ, ನೀವು ಇದಕ್ಕೆ ತಲೆ ಬಿಸಿ ಮಾಡ್ಕೋಬಿಡಿ, ನಾನೆಲ್ಲ ವ್ಯವಸ್ಥೆನೂ ಮಾಡ್ತೀನಿ, ಆಯ್ತಾ? ನಾರಾಯಣ ಸ್ವಾಮಿಗಳೇ, ಈಗ ಒಂದು ಎಡವಟ್ಟಾಗಿದೆ. ನೀವು ಹುಟ್ಟಿದ ಗಳಿಗೆಯಿಂದಲೇ ಎಡವಟ್ಟಾಗಿದೆ. ಅದು ಇಲ್ಲಿಯವರೆಗೆ ಎಳಕಂಡು ಬಂದಿದೆ. ಕರುಣಾಕರ್ ಶೆಟ್ರೆ, ಏನು ವಿಷಯ ಹೇಳಿ? ನಮ್ಮ SI ಫೋನ್ ಮಾಡಿದ್ರು. ಆ ಥೋಮಸ್ಸಿನ ಬಗ್ಗೆ ಅವರಿಗೆ ಗೊತ್ತಾಗಿದೆ. ಆ ಚಿದಂಬರ ರಹಸ್ಯ ಅವ್ರಿಗೆ ಹೇಗೆ ಗೊತ್ತಾಯ್ತು? ನೀವ್ ಏನ್ ಮಾಡ್ತಾ ಇದ್ದೀರಿ? ಹೇಗೆ ಅಂತ ಗೊತ್ತಿಲ್ಲ. SI ಫೋನ್ ಮಾಡಿದ ಹೊರತಕ್ಕೆ ನಾನು ನಂಬರ್ ಎಲ್ಲ ಕೊಟ್ಟು ಬಿಟ್ಟೆ. ಅಯ್ಯೋ ದೇವ್ರೆ, ಮೊದಲು ಅವನಿಗೆ ಫೋನ್ ಮಾಡಿಕೊಡಿ, ಆ ತಾಮಸಿಗೆ ಫೋನ್ ಮಾಡಿಕೊಡಿ. ಅಲ್ಲ, ಏನ್ ಮಾಡ್ತಿದ್ದೀರಿ? ಜವಾಬ್ದಾರಿ ಇಲ್ಲ. ಹಲೋ ಹಲೋ, ಥೋಮಸ್, ಒಂದು ನಿಮಿಷ ಕೊಡಿ. ಹಲೋ, ನಾನು ನಾರಾಯಣ ಸ್ವಾಮಿ ಮಾತಾಡ್ತಿರೋದು. ಹೌದ್ರಿ, ಶಿವಪುರ. ಹಾ, ನೋಡಿ, ಮೊದಲು ನಿಮ್ಮ ಆ ಫೋನಲ್ಲಿರೋ ಸಿಮ್ ಕಾರ್ಡ್ ಅನ್ನು ತೆಗೆದು ಹಾಕಿ ನೋಡಿ. ಅದು ನಮಗೆ
ನಮಗೆ ತೊಂದರೆ ಆಗುತ್ತೆ, ಮೊದಲು ತೆಗೆದುಹಾಕಿ. ನಮಗೆ ಇದರಿಂದ ಅಪಾಯ ಇದೆ. ಹಾ ಸರಿ ಸರಿ, ಓಕೆ ಓಕೆ, ಮಾಡ್ತೀನಿ ಆಮೇಲೆ. ಸರಿ ಸರಿ ಸರಿ, ಓಕೆ ತಗೊಳ್ರಿ. ನನಗೆ ಒಂದು ಡೌಟು, SI ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ದಾರೆ, ಈ ಥೋಮಸ್ಗೆ ಯಾಕೆ ಇಷ್ಟವರೆಗೆ ಫೋನ್ ಮಾಡಲಿಲ್ಲ ಅಂತ. ಹೌದಲ್ಲ ಕರುಣಾಕರ್ ಶೆಟ್ರೆ, ಇದರಲ್ಲಿ SI ತಂತ್ರ ಏನಾದರೂ ಇರಬಹುದಾ? ನನಗೂ ಹೆದರಿಕೆ ಆಗ್ತಾ ಇದೆ. ಹೌದಾ? ನಿಮಗೆ ಹೆದರಿಕೆ ಆದ್ರೆ ನನಗೆ ಕೈ ಕಾಲು ನಡುಗ್ತದೆ. ಇಲ್ಲಿಯವರೆಗೆ ನಾವು ಹೋಗಿರೋದೇ ಒಂದು ದಾರಿ, ಮುಂದೆ ಹೋಗ್ಬೇಕಾಗಿರೋದೇ ಇನ್ನೊಂದು ದಾರಿ. ಅದರಲ್ಲಿ ಕಲ್ಲು ಮುಳ್ಳು, ಬಹಳ ಎಚ್ಚರಿಕೆಯಿಂದ ಇರಬೇಕು.